ಪ್ರೀತಿಯ ಪಾಪು ಮುರಿದು ಬಿಡುವುದು. ನಮಸ್ಕಾರ, ಪ್ರತಿಧ್ವನಿಗೆ ಸ್ವಾಗತ. ನಟ ದರ್ಶನ್ ವಿರುದ್ಧ ಸದ್ಯ ಕೊಲೆ ಆರೋಪ ಕೇಳಿ ಬಂದಿದ್ದು, ಇತ್ತ ದುರ್ಗಾ ಮೂಲದ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹಲ್ಲೆ ಮಾಡಿ ಕೊಂದ ಪ್ರಕರಣದಲ್ಲಿ ದರ್ಶನ್ ಏಟು ಆರೋಪಿಯಾಗಿದ್ದಾರೆ. ನಟ ದರ್ಶನ್ ಸುತ್ತ ಸದಾ ಒಂದಿಲ್ಲೊಂದು ವಿವಾದಗಳು ಸುತ್ತುತ್ತಲೇ ಇರುತ್ತದೆ. ಹಾಗೆ ದರ್ಶನ್ ವಿರುದ್ಧ ಪ್ರಕರಣ ದಾಖಲಾಗಿರೋದು, ಪೊಲೀಸ್ ವಿಚಾರಣೆಗೆ ಒಳಪಟ್ಟಿರೋದು ಇದೇ ಮೊದಲೇನಲ್ಲ. 2011ರಿಂದ ಇಲ್ಲಿಯವರೆಗೂ ಕೂಡ ದರ್ಶನ್ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಮೊದಲ ಬಾರಿಗೆ ನಟ ದರ್ಶನ್ ಜೈಲು ಪಾಲಾಗಿದ್ದು 2011ರಲ್ಲಿ. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಿದ್ದ ಆರೋಪದಡಿ ದರ್ಶನ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ದರ್ಶನ್ 28 ದಿನ ಜೈಲಿನಲ್ಲಿದ್ರು. ತೀವ್ರವಾಗಿ ಗಾಯಗೊಂಡಿದ್ದ ಪತ್ನಿ ವಿಜಯಲಕ್ಷ್ಮಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಂತರ ನಾವಿಬ್ಬರು ಇದನ್ನ ಬಗೆಹರಿಸಿಕೊಳ್ತೀವಿ ಅಂತ ಈ ಕೇಸನ್ನ ಸ್ವತಃ ವಿಜಯಲಕ್ಷ್ಮಿ ಹಿಂಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಆದ ಗಾಯಗಳನ್ನ ನೋಡಿದ್ರೆ ಅಬ್ಬಾ ಭಯವಾಗುವಂತಿತ್ತು. ಆಮೇಲೆ ಸಂಸಾರ ಸರಿಹೋಯ್ತಾ? ಇಲ್ಲ. ಇದಾದ ನಂತರ 2019ರಲ್ಲಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ತನ್ನ ಸಹನಟನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರು ಎಂಬ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಯಾವುದೇ ದೂರು ದಾಖಲಾಗಿರಲಿಲ್ಲ. ಅಲ್ಲಿ ಇಲ್ಲಿ ಹಾಗೆ ವಿಚಾರ ಹರಿದಾಡ್ತು ಬಿಟ್ರೆ ಮುಂದುವರಿಯೋದಕ್ಕೆ ಬಿಡ್ಲಿಲ್ಲ. ಇನ್ನು 2021ರಲ್ಲಿ ನಿರ್ಮಾಪಕ ಉಮಾಪತಿ ಮತ್ತು ನಟ ದರ್ಶನ್ ನಡುವೆ ಆಸ್ತಿ ವಿಚಾರವೊಂದಕ್ಕೆ ರಂಪ ರಾಮಾಯಣವೇ ನಡೆದು ಹೋಗಿತ್ತು. 25 ಕೋಟಿ ಸಾಲದ ವಿಚಾರ ಎಲ್ಲಿಂದಲೋ ಶುರುವಾಗಿ ಎಲ್ಲೆಲ್ಲಿಗೋ ಹೋಗಿ ತಲುಪಿತ್ತು. ಕೊನೆಗೆ ಬಹಿರಂಗವಾಗಿ ಇಬ್ರು ಕೂಡ ಕಿತ್ತಾಡ್ಕೊಳ್ಳುವಂತಹ ಹಂತಕ್ಕೆ ಹೋಗಿದ್ರು. ವೇದಿಕೆಯೊಂದರಲ್ಲಿ ದರ್ಶನ್ ಉಮಾಪತಿಯನ್ನ ತಗಡು ಎನ್ನುವ ಹಂತಕ್ಕೆ ಹೋಗಿತ್ತು. ನಂತರ 1-2 ವರ್ಷದ ಹಿಂದೆ ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ರಾತ್ರಿ ಪಾನಮತ್ತರಾಗಿ ಹೋಟೆಲ್ ಸಿಬ್ಬಂದಿ ಮೇಲೆ ದರ್ಶನ್ ಹಲ್ಲೆ ನಡೆಸಿದ್ದಾರೆ ಎಂದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಸ್ಫೋಟಕ ಆರೋಪವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಹೋಟೆಲ್ಗೆ ತೆರಳಿ ತನಿಖೆಯನ್ನ ನಡೆಸಿದ್ರು. ಈ ಪ್ರಕರಣ ಕೂಡ ಭಾರೀ ಸದ್ದು ಮಾಡಿತ್ತು. ಆದ್ರೆ ತನಿಖೆ ಹಳ್ಳ ಹಿಡಿಸಲಾಯಿತು ಎಂಬ ಆರೋಪಗಳಿವೆ. ಇನ್ನು ಇತ್ತೀಚೆಗೆ ದರ್ಶನ್ ಮನೆಯ ನಾಯಿ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ಮಾಡಿದೆ ಎಂದು ದೂರು ದಾಖಲಾಗಿತ್ತು. ಈ ಕೇಸ್ನಲ್ಲಿ ದರ್ಶನ್ ಪಾತ್ರವಿರಲಿಲ್ಲ. ಅವರ ಆಪ್ತ ಸಹಾಯಕನ ತಪ್ಪಿನಿಂದ ಈ ಘಟನೆ ನಡೆದಿತ್ತು. ಆನಂತರ ಕಾಟೇರ ಸಿನಿಮಾದ ಸಕ್ಸಸ್ ಸಂದರ್ಭದಲ್ಲಿ ಅವಧಿಗೆ ಮೀರಿ ಮಧ್ಯರಾತ್ರಿಯವರೆಗೂ ಕೂಡ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು ಎಂದು ದರ್ಶನ್ ಮತ್ತು ಕೆಲ ಕಲಾವಿದರ ವಿರುದ್ಧ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಗ್ಲೂ ದರ್ಶನ್ರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಇದೀಗ ಜೂನ್ 11ನೇ ತಾರೀಕು ಕೊಲೆ ಕೇಸ್ನಲ್ಲಿ ಸದ್ಯ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆರೋಪಿಯಾಗಿದ್ದು, ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು ಎಂಬ ಗುಮಾನಿಗಳು ಕೂಡ ಶುರುವಾಗಿದೆ. ಇದು ದರ್ಶನ್ರ ಜೀವನದಲ್ಲಿ ಇದುವರೆಗೂ ಕೂಡ ಅವರ ಮೇಲೆ ದಾಖಲಾದ ಪ್ರಕರಣಗಳ ವಿವರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.